ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಿದೆ. ಅದೇ ನಮ್ಮ ಕಿಂಗ್ ಕೊಹ್ಲಿ ಮತ್ತು ಟ್ರಾವಿಸ್ ಹೆಡ್ ನಡುವೆ ನಡೆದಿರೋ ಹ್ಯಾಂಡ್ಶೇಕ್ ಗಲಾಟೆ. ಇನ್ನು ವಿಷಯ ಏನಪ್ಪಾ ಅಂದರೆ RCB ಮತ್ತು ಹೈದರಾಬಾದ್ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಮುಗಿದ ಮೇಲೆ ಎಲ್ಲ ಆಟಗಾರರು ಲೈನ್ನಲ್ಲಿ ಬಂದು ಒಬ್ಬರಿಗೊಬ್ಬರು ಕೈ ಕುಲುಕ್ತಿದ್ರು. ಈ ವೇಳೆ ಟ್ರಾವಿಸ್ ಹೆಡ್ ಕೊಹ್ಲಿ ಕಡೆ ಹ್ಯಾಂಡ್ಶೇಕ್ ಮಾಡೋಕೆ ಕೈ ಚಾಚಿದ್ರು. ಕೊಹ್ಲಿ ಮಾತ್ರ ಅವರನ್ನು ಕಣ್ಣೆತ್ತಿ ನೋಡದೆ ಕಂಪ್ಲೀಟ್ ಇಗ್ನೋರ್ ಮಾಡಿ ಹಾಗೆ ಮುಖ ತಿರುಗಿಸಿಕೊಂಡು ಹೋಗಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅವರ ಪಕ್ಕದಲ್ಲೇ ನಿಂತಿದ್ದ ಹೈದರಾಬಾದ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ಗೆ ಮಾತ್ರ ಕೊಹ್ಲಿ ನಗು ನಗುತ್ತಾ ಹಗ್ ಮಾಡಿ ಕೈ ಕುಲುಕಿದ್ದಾರೆ. ಇದನ್ನು ನೋಡಿದ ಕ್ರಿಕೆಟ್ ಫ್ಯಾನ್ಸ್ ಇವಾಗ ಪೂರ್ತಿ ಶಾಕ್ ಆಗಿದ್ದಾರೆ. ಅಸಲಿಗೆ ಮ್ಯಾಚ್ ನಡೀತಿರುವಾಗ ಇವರಿಬ್ಬರ ನಡುವೆ ಮೈದಾನದಲ್ಲಿ ಸಖತ್ ಮಾತಿನ ಚಕಮಕಿ ನಡೆದಿತ್ತಂತೆ. ಕೊಹ್ಲಿ ಏನೋ ಚಾಲೆಂಜ್ ಮಾಡಿದರೆ ಅದಕ್ಕೆ ಹೆಡ್ ಬ್ಯಾಟಿಂಗ್ ಮಾಡುವಾಗ ಕೌಂಟರ್ ಕೊಟ್ಟಿದ್ರು. ಆ ಕೋಪ ಇನ್ನೂ ಕಮ್ಮಿ ಆಗದಿದ್ದಕ್ಕೆ ಕೊಹ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಕ್ರಿಕೆಟ್ ಲೋಕದಲ್ಲಿ ಭಾರಿ ಚರ್ಚೆ ನಡೀತಿದೆ. ಇನ್ನು ಈ ಕಡೆ ಮಾಜಿ ಕ್ರಿಕೆಟಿಗ ಇರ್ಫಾನ್ ಪಠಾಣ್ ಕೂಡ ಮೈದಾನದಲ್ಲಿ ಅಗ್ರೆಷನ್ ಏನಿದ್ರು ಓಕೆ, ಆದರೆ ಮ್ಯಾಚ್ ಮುಗಿದ ಮೇಲೆ ಈ ಥರ ಮಾಡೋದು ತಪ್ಪು, ಇದು ಕ್ರಿಕೆಟ್ ಸ್ಪಿರಿಟ್ ಅಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಹೇಳಿದ್ದಾರೆ. ಮತ್ತೊಂದೆಡೆ ಕೊಹ್ಲಿ ಫ್ಯಾನ್ಸ್ ಮಾತ್ರ ನಮ್ಮ ಕಿಂಗ್ ಹತ್ರ ಆಟಿಟ್ಯೂಡ್ ತೋರಿಸಿದ್ರೆ ಹೀಗೇನೆ ರೆಸ್ಪಾನ್ಸ್ ಸಿಗೋದು ಅಂತ ಹೆಡ್ಗೆ ಟ್ರೋಲ್ ಮಾಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಮಾಡಿರೋ ಈ ಕೆಲಸ ಸರಿ ಅನ್ಸುತ್ತಾ ಇಲ್ವಾ? ಹೆಡ್ ಜೊತೆ ಕೊಹ್ಲಿ ಹ್ಯಾಂಡ್ಶೇಕ್ ಮಾಡಬೇಕಿತ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.